ಹಣ ಆಸ್ತಿ ಅಂತಸ್ತಿಗಾಗಿ ಜನ ಏನ್ ಬೇಕಾದ್ರೂ ಮಾಡ್ತಾರೆ. ಹಣದ ಮುಂದೆ ಯಾವ ಸಂಬಂಧಗಳು ಲೆಕ್ಕಕ್ಕೆ ಇಲ್ಲ ಅನ್ನೋದು ಇಂದಿನ ಜಾಯಮಾನದ ಕಟು ಸತ್ಯ. ಅನಾರೋಗ್ಯ ಪೀಡಿತ ಅಪ್ಪನನ್ನ ನೋಡಲು ಬಂದ ಅಕ್ಕನ ಮೇಲೆ ತಮ್ಮನೇ ಮಾನವೀಯತೆ ಮರೆತು ಹಲ್ಲೆ ಮಾಡಿದ್ದಾನೆ. ನೊಂದ ಅಕ್ಕ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಆಸ್ತಿ ಹುಚ್ಚು, ಒಡ ಹುಟ್ಟಿದವಳ ಮೇಲೆ ತಮ್ಮನಿಂದಲೇ ಡೆಡ್ಲಿ ಅಟ್ಯಾಕ್. ಹೆತ್ತ ತಂದೆಗೆ ನರಕ, ವಂಶೋದ್ಧಾರಕನಿಂದಲೇ ಚಿತ್ರಹಿಂಸೆ. ಅಕ್ಕಂದಿರಿಗೆ ಆಸ್ತಿಯಲ್ಲಿ ಮೋಸ, ದುಷ್ಟ ತಮ್ಮನಿಂದಲೇ ನಿಂದನೆ. ಈ ದೃಶ್ಯನ ನೋಡಿದ್ರೆ ಎಂತವರಿಗೂ ರಕ್ತ ಕುದಿಯುತ್ತೆ. ಅಸಹಾಯಕ ಹೆಣ್ಣು ಮಕ್ಕಳ ಮೇಲೆ ಈ ದುಷ್ಟ ಎಷ್ಟು ಕ್ರೂರವಾಗಿ ಹಲ್ಲೆ ಮಾಡ್ತಿದ್ದಾನೆ ನೋಡಿ. ಅಬ್ಬಬ್ಬಾ, ಇದ್ಯಾವುದೋ ಸಿನಿಮಾ ಸೀನ್ ಅಲ್ಲ ಕಣ್ರೆ. ಕೇವಲ ಆಸ್ತಿಗಾಗಿ ಒಡ ಹುಟ್ಟಿದ ಅಕ್ಕನ ಮೇಲೆಯೇ ದೊಣ್ಣೆಯಿಂದ ಹಲ್ಲೆ ಮಾಡಿರೋ ಕ್ರೂರಿ ತಮ್ಮನ ಕತೆ ಇದು. ಎಸ್, ಅನಾರೋಗ್ಯ ಪೀಡಿತ ಅಪ್ಪನನ್ನು ಮನೆಯಲ್ಲಿ ಕೂಡಿ ಹಾಕಿ ನರಕ ತೋರಿಸ್ತಿರೋ ವಂಶೋದ್ಧಾರಕ ಮಗ ಈತ. ಈ ಫೋಟೋದಲ್ಲಿ ಕಾಣುತ್ತಿರೋ ಈತನ ಹೆಸರೇ ವೆಂಕಟೇಶ್. ಬಿಎಂಟಿಸಿಯಲ್ಲಿ ಮೆಕ್ಯಾನಿಕ್ ಅಂತ. ಚಿಕ್ಕಜಾಲ ವ್ಯಾಪ್ತಿಯ ವಿದ್ಯಾನಗರದಲ್ಲಿ ವಾಸವಾಗಿರುವ ಈತನ ವಿರುದ್ಧ ಚಿಕ್ಕಜಾಲ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈತನ ಜೊತೆ ಒಡ ಹುಟ್ಟಿದವರು ಒಟ್ಟು 7 ಜನ. ಇದರಲ್ಲಿ 5 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಇನ್ನು ಇವರ ತಂದೆಗೆ 1 ಎಕರೆ ಜಮೀನಿದೆ ಅಂತೆ. ಅದನ್ನ 2 ಗಂಡು ಮಕ್ಕಳು ತಮ್ಮ ಹೆಸರಿಗೆ ಬರೆಸಿಕೊಂಡು ಹೆಣ್ಣು ಮಕ್ಕಳಿಗೆ ಏನೂ ಕೊಡದೆ ಮೋಸ ಮಾಡಿದ್ದಾರಂತೆ. ಏಟಲ್ಲಿ ಬಿಟ್ಟಿಲ್ಲ, ಅಷ್ಟೊಂದು ಏಟು ಕೆಲಸಕ್ಕೆ ಹೋಗ್ತಾ ಆಗಲ್ಲ. ನಾನು ಕೂಲಿ ಕೆಲಸ ಮಾಡೋದು. ಏನಾಗ ಕೊಡ್ತಿದ್ದು ಏನಂತಾನೆ ಗೊತ್ತಿಲ್ಲ. ಏನಕ್ಕೆ ಇಲ್ಲಿಗೆ ಬಂದೆ ಅಂತ. ತಮ್ಮ ವೆಂಕಟೇಶ್. ರೀಸನ್ ಏನು ಹೊಡೆಯಕ್ಕೆ? ಏನಕ್ಕೆ ಬಂದೆ, ಎಲ್ಲಿ ಏನಕ್ಕೆ ಕೆಲಸ ನಿನಗೆ, ಇನ್ನು ಏನಕ್ಕೆ ಬಂದೆ ನೀನು ಅಂತ ಹೊಡಿತಾನೆ. ಅಪ್ಪ ಒಬ್ಬರೇ ಇರೋದಾ? ಅಪ್ಪ ಇದ್ದಾನೆ, ಅಪ್ಪನ ಜೊತೆಗೆ ಇವನು ಹೆಂಡತಿ ಇದ್ದಾರೆ. ನಾವು ಎಲ್ಲ ಹುಟ್ಟಿ ಬೆಳೆದು ಅದೇ ಮನೇಲೆ ಹುಟ್ಟಿ ಬೆಳೆದಿದ್ದು. ಅವನು ನಾವು ಎಲ್ಲ ಒಂದೇ ಮನೆ, ಆದರೆ ನಾವು ಸಪ್ರೇಟಾಗಿ ಮದುವೆ ಆಯಿತು, ಸಪ್ರೇಟಾಗಿ ಇದ್ದೀವಿ. ಆದ್ರೆ ಅಪ್ಪ ಅದೇ ಮನೆಗಿರೋದು. 1 ಎಕರೆ ಜಮೀನಿನಲ್ಲಿ 1 ಗುಂಟೆ ಜಾಗ ಕೊಡಿ ಎಂದು ತಂದೆ ಬಳಿ 5 ಜನ ಹೆಣ್ಣು ಮಕ್ಕಳು ಕೇಳಿದ್ದಾರೆ. ಇದಕ್ಕೆ ಒಪ್ಪದ ಪಾಪಿ ಮಗ ವೆಂಕಟೇಶ್ ಹೆತ್ತ ತಂದೆಯನ್ನೇ ಮನೆಯಲ್ಲಿ ಕೂಡಿ ಹಾಕಿ ಹಲ್ಲೆ ಮಾಡಿದ್ದಾನಂತ. ಇನ್ನು ಅನಾರೋಗ್ಯಕ್ಕೆ ತುತ್ತಾಗಿ ಹಾಸಿಗೆ ಹಿಡಿದಿರೋ ಅಪ್ಪನನ್ನು ನೋಡಲು ಮನೆಯ ಬಳಿ ಹೋಗಿದ್ದ ತಂಗುಮಣಿಯನ್ನ ಗಂಡ ಹೆಂಡತಿ ಸೇರಿಕೊಂಡು ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾರೆ. ಪ್ರತಿ ಸಾರಿ ಅಪ್ಪನನ್ನ ನೋಡಲು ಹೋದ್ರೆ ಎಲ್ಲ ಅಕ್ಕಂದಿರ ಮೇಲೂ ಕೂಡ ಹೀಗೆ ಮಾಡ್ತಾನಂತೆ ಈ ಪಾಪಿ ತಮ್ಮ. ಹಾಗಾಗಿ ಯಾರು ಕೂಡ ಅಪ್ಪನನ್ನ ನೋಡಲು ಹೋಗೋದಕ್ಕೆ ಧೈರ್ಯ ಮಾಡದೆ ಭಯಪಡ್ತಾರಂತೆ. ಆದ್ರೆ ಎಷ್ಟು ದಿನ ಸುಮ್ಮನೆ ಇರೋದು? ಹೆತ್ತ ತಂದೆಯನ್ನ ಕಾಪಾಡ್ಕೋಬೇಕಲ್ವಾ? ಕ್ರೂರಿ ತಮ್ಮನಿಗೆ ಸರಿಯಾದ ಬುದ್ಧಿ ಕಲಿಸಬೇಕು ಅಂತ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ನೊಂದ ಅಕ್ಕಂದಿರು. ಅಪ್ಪನ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಕೂಡ ಪಾಲುದಾರರು. ಕಾನೂನಿನ ಅರಿವಿಲ್ಲದೆ ಒಡ ಹುಟ್ಟಿದವರ ಮೇಲೆಯೇ ಹಲ್ಲೆ ಮಾಡೋದು ಎಷ್ಟು ಸರಿ? ಅಪ್ಪನ ಆಸ್ತಿಯಲ್ಲಿ ಪಾಲು ಕೇಳಿದ್ರೇನೆ ಹೀಗೆ, ಇನ್ನು ಕಷ್ಟ ಎಂದು ತವರು ಮನೆಗೆ ಹೋದ್ರೆ ಹೆಣ್ಣು ಮಕ್ಕಳ ಕತೆ ಅಧೋಗತಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.